ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಆಕಾಶದಲ್ಲಿ ಮಿಂಚು ಚಿಮ್ಮಿದಾಗ ಅದು ಕೇವಲ ಒಂದು ಪ್ರಕೃತಿಯಲ್ಲ, ಅದು ದೇವರಾಜ ಇಂದ್ರನ ಕೋಪದ ಗರ್ಜನೆ. ಅದರಲ್ಲೂ ಇಂದ್ರನ ಶಕ್ತಿಯಂತೂ ತುಂಬಾ ಭಯಂಕರ. ಇಂದ್ರನ ವಜ್ರಾಯುಧದಲ್ಲಿ ಭಯಂಕರ ಶಕ್ತಿಯಿದೆ. ಆಕಾಶದ ಗರ್ಭದಲ್ಲಿ ಒಂದು ದೊಡ್ಡ ರಹಸ್ಯ ಲೋಕ ಇದೆ, ಅದುವೇ ದೇವಲೋಕ. ಮನುಷ್ಯರ ಕಣ್ಣುಗಳಿಗೆ ಕಾಣದ ಆ ಲೋಕದಲ್ಲಿ ಪ್ರಕಾಶಮಾನವಾದ ಮತ್ತು ಶಕ್ತಿಯ ಆಳವಾದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಅವನೇ ದೇವತೆಗಳ ರಾಜ ಇಂದ್ರ. ಅವನ ಸುತ್ತಲೂ ಚಂದ್ರನಂತೆ ಹೊಳೆಯುವ ದೀಪಗಳು, ಗಂಧರ್ವರ ಸಂಗೀತ, ಅಪ್ಸರೆಯರ ನೃತ್ಯ ಎಲ್ಲವೂ ಒಂದು ದಿವ್ಯ ಸೃಷ್ಟಿಯಂತೆ ಕಾಣುತ್ತಿತ್ತು. ಆದರೆ ಆ ವೈಭವದ ಹಿಂದೆ ಒಂದು ಭಯವಿತ್ತು, ಒಂದು ಅಶಾಂತಿ, ಒಂದು ನಿರಂತರ ಯುದ್ಧದ ನೆರಳು. ಇಂದ್ರನು ಹುಟ್ಟಿನಿಂದಲೇ ರಾಜನಾಗಿರಲಿಲ್ಲ. ಅವನು ತನ್ನ ಶೌರ್ಯದಿಂದ, ತಪಸ್ಸಿನಿಂದ ಮತ್ತು ಪುಣ್ಯದಿಂದ ಆ ಸ್ಥಾನವನ್ನು ಪಡೆದನು. ಆದರೆ ಆ ಸ್ಥಾನವನ್ನು ಉಳಿಸಿಕೊಳ್ಳುವುದು ಅಷ್ಟೇ ಕಷ್ಟಕರ. ದೇವತೆಗಳ ರಾಜನಾಗಿರುವುದು ಒಂದು ಗೌರವ ಮಾತ್ರವಲ್ಲ, ಅದು ಒಂದು ಭಾರವಾದ ಜವಾಬ್ದಾರಿ. ಒಂದು ದಿನ ದೇವಲೋಕದ ಆಕಾಶದಲ್ಲಿ ಕತ್ತಲೆ ಹರಡಿತು. ಮಿಂಚು ಹೊಡೆಯುವುದನ್ನು ನಿಲ್ಲಿಸಿತು. ಗಾಳಿ ನಿಂತಿತು. ಮಳೆ ಬಾರದಂಟಾಯಿತು. ಭೂಮಿ ಬರದಿಂದ ನರಳತೊಡಗಿತು. ಈ ಎಲ್ಲ ಸಂಕಟದ ಹಿಂದೆ ಒಬ್ಬನೇ ಕಾರಣ, ವೃತ್ರಾಸುರ, ಅಂದ್ರೆ ದೊಡ್ಡ ರಾಕ್ಷಸ. ವೃತ್ರಾಸುರನು ಒಂದು ಸಾಮಾನ್ಯ ಅಸುರನಲ್ಲ. ಅವನು ತಪಸ್ಸಿನಿಂದ ಬ್ರಹ್ಮನಿಂದ ವರ ಪಡೆದಿದ್ದನು. ಅವನನ್ನು ಯಾರೂ ಸುಲಭವಾಗಿ ಸೋಲಿಸಲಾರರು. ಅವನು ತನ್ನ ಶಕ್ತಿಯಿಂದ ನದಿಗಳನ್ನು ಬಂಧಿಸಿದ್ದನು, ನೀರು ಹರಿಯುವುದನ್ನು ನಿಲ್ಲಿಸಿದ್ದನು. ಜೀವವೇ ನಿಲ್ಲುವ ಹಂತಕ್ಕೆ ಬಂದಿತ್ತು. ದೇವತೆಗಳು ಭಯದಿಂದ ನಡುಗಿದರು. ಅವರು ಇಂದ್ರನ ಮುಂದೆ ಬಂದು ನಿಂತರು. ಪ್ರಭು, ನಾವು ನಾಶವಾಗುತ್ತಿದ್ದೇವೆ, ದಯವಿಟ್ಟು ನಮ್ಮನ್ನು ರಕ್ಷಿಸಿ ಬೇಡಿಕೊಂಡರು. ಇಂದ್ರನು ಮೌನವಾಗಿ ಕೇಳುತ್ತಿದ್ದನು. ಅವನ ಮನಸ್ಸಿನಲ್ಲಿ ಯುದ್ಧದ ಅಗ್ನಿ ಹೊತ್ತಿಕೊಂಡಿತು. ಆದರೆ ಅವನು ತಿಳಿದಿದ್ದನು, ಈ ಯುದ್ಧ ಸಾಮಾನ್ಯವಲ್ಲ. ಅವನು ತನ್ನ ಗುರುಗಳನ್ನು, ಋಷಿಗಳನ್ನು ಭೇಟಿ ಮಾಡಿದನು. ಅವರು ಹೇಳಿದರು, ವೃತ್ರಾಸುರನನ್ನು ಸೋಲಿಸಲು ಸಾಮಾನ್ಯ ಆಯುಧ ಸಾಕಾಗುವುದಿಲ್ಲ, ದಿವ್ಯ ಶಕ್ತಿಯ ಅಗತ್ಯವಿದೆ. ಅದಕ್ಕಾಗಿ ದಧೀಚಿ ಎಂಬ ಋಷಿಯ ಅಸ್ಥಿಯಿಂದ ವಜ್ರಾಯುಧವನ್ನು ತಯಾರಿಸಲಾಯಿತು. ಅದು ಪ್ರಪಂಚದ ಅತ್ಯಂತ ದಿವ್ಯ ಶಕ್ತಿಯ ಶಕ್ತಿಶಾಲಿ ಆಯುಧ. ಇಂದ್ರನು ಆ ವಜ್ರಾಯುಧವನ್ನು ತನ್ನ ಕೈಯಲ್ಲಿ ಹಿಡಿದಾಗ ಅವನ ದೇಹದೊಳಗೆ ಒಂದು ಹೊಸ ಶಕ್ತಿ ಹರಡಿತು. ಮೈಯೆಲ್ಲ ವಜ್ರದಂತೆ ಬಲಿಷ್ಠವಾಯಿತು. ಆಕಾಶವೇ ಅವನಿಗೆ ಬೆಂಬಲ ನೀಡಿದಂತೆ ಅನುಭವವಾಯಿತು. ಅವನು ತನ್ನ ದಿವ್ಯ ವಾಹನವಾದ ಐರಾವತ ಆನೆಯ ಮೇಲೆ ಹತ್ತಿದನು. ಆ ಆನೆ ಮೋಡಗಳನ್ನು ಸೀಳಿಕೊಂಡು ಮಿಂಚಿನ ವೇಗದಲ್ಲಿ ಸಾಗುತ್ತಿತ್ತು. ಯಾಕಂದ್ರೆ ಬ್ರಹ್ಮಾಂಡ ತುಂಬಾ ದೊಡ್ಡದು. ಅದರ ಹೆಜ್ಜೆಗಳು ಗಗನವನ್ನು ನಡುಗಿಸುತ್ತಿದ್ದವು. ಯುದ್ಧ ಆರಂಭವಾಯಿತು. ವೃತ್ರಾಸುರ ರಾಕ್ಷಸನು ತನ್ನ ಮಹಾದೇಹದಿಂದ ಆಕಾಶವನ್ನು ಮುಚ್ಚಿದನು. ಅವನ ಕಣ್ಣುಗಳು ಅಗ್ನಿಯಂತಿದ್ದವು. ಅವನ ನಗುವು ಭಯಾನಕವಾಗಿತ್ತು. ಇಂದ್ರ, ನೀನು ನನ್ನನ್ನು ಸೋಲಿಸಲು ಬಂದೆಯಾ ಎಂದು ಅವನು ಹಾಸ್ಯ ಮಾಡಿದ್ದನು. ಇಂದ್ರನು ಉತ್ತರಿಸಲಿಲ್ಲ. ಅವನು ತನ್ನ ವಜ್ರಾಯುಧವನ್ನು ಎತ್ತಿದನು. ಮಿಂಚು ಚಿಮ್ಮಿತು. ಗುಡುಗು ಮೊಳಗಿತು. ಯುದ್ಧ ಪ್ರಾರಂಭವಾಯಿತು. ವೃತ್ರಾಸುರ ರಾಕ್ಷಸನು ತನ್ನ ಶಕ್ತಿಯಿಂದ ಇಂದ್ರನ ಮೇಲೆ ದಾಳಿ ಮಾಡಿದನು. ಅವನ ಪ್ರತಿ ಹೊಡೆತವೂ ಪರ್ವತವನ್ನು ಕುಸಿಯಿಸುವಷ್ಟು ಪ್ರಬಲವಾಗಿತ್ತು. ಇಂದ್ರನು ಅದನ್ನು ತಪ್ಪಿಸುತ್ತಾ ತನ್ನ ಶಕ್ತಿಯನ್ನು ಸಂಗ್ರಹಿಸುತ್ತಿದ್ದನು. ಕೆಲವು ಕ್ಷಣಗಳಲ್ಲಿ ಇಂದ್ರನು ದುರ್ಬಲನಾದನು ಎಂದು ಕಾಣುತ್ತಿತ್ತು. ಅವನ ಶಕ್ತಿ ಕಡಿಮೆಯಾಗುತ್ತಿದ್ದಂತೆ ಕಾಣುತ್ತಿತ್ತು. ದೇವತೆಗಳು ಭಯದಿಂದ ನೋಡುತ್ತಿದ್ದರು. ಆದರೆ ಅಷ್ಟರಲ್ಲಿ ಇಂದ್ರನು ತನ್ನ ಒಳಗಿನ ಧೈರ್ಯವನ್ನು ನೆನಪಿಸಿಕೊಂಡನು. ಅವನು ತನ್ನ ಕಣ್ಣುಗಳನ್ನು ಮುಚ್ಚಿದನು. ತನ್ನ ಉಸಿರನ್ನು ನಿಯಂತ್ರಿಸಿದನು. ದೇವತೆಗಳು ಇಂದ್ರನಿಗೆ ಶಕ್ತಿಯನ್ನು ನೀಡಿದರು. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ವಜ್ರದಲ್ಲಿ ಕೇಂದ್ರೀಕರಿಸಿದನು. ಒಂದು ಕ್ಷಣದಲ್ಲಿ ಅವನು ತನ್ನ ಕಣ್ಣುಗಳನ್ನು ತೆರೆದನು. ಇದು ಧರ್ಮಕ್ಕಾಗಿ ಎಂದು ಘರ್ಜಿಸಿ ಅವನು ವಜ್ರವನ್ನು ಎಸೆದನು. ವಜ್ರವು ಮಿಂಚಿನಂತೆ ವೇಗವಾಗಿ ಹಾರಿತು. ಅದು ವೃತ್ರಾಸುರ ರಾಕ್ಷಸನ ಹೃದಯವನ್ನು ಚೀರಿತು. ಒಂದು ಭೀಕರ ಸದ್ದು ಕೇಳಿಸಿತು. ಆಕಾಶ ಕಂಪಿಸಿತು. ವೃತ್ರಾಸುರ ದೇಹದಲ್ಲಿ ದೊಡ್ಡ ಸ್ಫೋಟ ಎದ್ದಿತು. ಇಂದ್ರನ ವಜ್ರಾಯುಧ ನಿರಂತರವಾಗಿ ರಾಕ್ಷಸನ ಮೈಯನ್ನು ಧ್ವಂಸಗೊಳಿಸಿತು. ಆ ಕ್ಷಣದಲ್ಲಿ ಮೋಡಗಳು ತೆರೆಯಿತು. ಮಳೆ ಸುರಿಯಲಾರಂಭಿಸಿತು. ನದಿಗಳು ಮತ್ತೆ ಹರಿಯಲು ಶುರುವಾದವು. ಭೂಮಿ ಮತ್ತೆ ಜೀವ ಪಡೆಯಿತು. ದೇವತೆಗಳು ಜಯಘೋಷ ಮಾಡಿದರು. ಇಂದ್ರನು ಜಯಶಾಲಿಯಾದನು. ದೇವತೆಗಳ ಶಕ್ತಿ ಮತ್ತೆ ಹಿಂತಿರುಗಿತು. ಆದರೆ ಈ ಕಥೆಯಲ್ಲೇ ಮತ್ತೊಂದು ಮುಖವಿದೆ. ಇಂದ್ರನು ಶಕ್ತಿಶಾಲಿಯಾದರೂ ಅವನು ಸದಾ ಪರಿಪೂರ್ಣನಾಗಿರಲಿಲ್ಲ. ಕೆಲವೊಮ್ಮೆ ಅವನು ಅಹಂಕಾರಕ್ಕೆ ಒಳಗಾಗುತ್ತಿದ್ದನು. ತನ್ನ ಸ್ಥಾನ ಕಳೆದುಕೊಳ್ಳುವ ಭಯದಿಂದ ಋಷಿಗಳ ತಪಸ್ಸನ್ನು ಭಂಗಪಡಿಸುತ್ತಿದ್ದನು. ಇದು ಅವನ ದೌರ್ಬಲ್ಯ.
ಒಮ್ಮೆ ನಹುಷ ಎಂಬ ರಾಜನು ತನ್ನ ಪುಣ್ಯದಿಂದ ಇಂದ್ರನ ಸ್ಥಾನವನ್ನು ಪಡೆದಿದ್ದನು. ಆದರೆ ಅವನು ಅಹಂಕಾರದಿಂದ ತನ್ನ ಸ್ಥಾನವನ್ನು ಕಳೆದುಕೊಂಡನು. ಇದು ನಮಗೆ ಒಂದು ಪಾಠ ನೀಡುತ್ತದೆ. ಶಕ್ತಿಯಿದ್ದರೆ ಸಾಕಾಗುವುದಿಲ್ಲ, ಅದನ್ನು ಸರಿಯಾಗಿ ಬಳಸಬೇಕು. ಇಂದ್ರನು ಮಳೆದೇವನು. ಅವನು ಭೂಮಿಗೆ ಜೀವ ನೀಡುತ್ತಾನೆ. ರೈತರು ಅವನನ್ನು ಪ್ರಾರ್ಥಿಸುತ್ತಾರೆ. ಮಳೆ ಬಂದಾಗ ಅದು ಇಂದ್ರನ ಕೃಪೆ ಎಂದು ನಂಬುತ್ತಾರೆ. ಸ್ವರ್ಗದಲ್ಲಿ ಇಂದ್ರನ ಸಭೆ ಒಂದು ಅದ್ಭುತ. ಅಲ್ಲಿ ಸಂಗೀತ, ನೃತ್ಯ ಮತ್ತು ಶಾಂತಿಯಿದೆ. ಆದರೆ ಅದರ ಹಿಂದೆ ಒಂದು ಯುದ್ಧದ ಸಿದ್ಧತೆಯಿದೆ. ಇಂದ್ರನು ಸದಾ ಎಚ್ಚರಿಕೆಯಿಂದಿರುತ್ತಾನೆ, ಏಕೆಂದರೆ ಅಸುರರು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಅವನ ಜೀವನವು ಒಂದು ನಿರಂತರ ಯುದ್ಧ. ಆದರೆ ಅವನ ಕಥೆಯಲ್ಲಿರುವ ನಿಜವಾದ ಶಕ್ತಿ ಅವನ ಧೈರ್ಯ, ಅವನ ಜವಾಬ್ದಾರಿ ಮತ್ತು ಅವನ ಮಾನವೀಯತೆ. ಆಕಾಶದಲ್ಲಿ ಮಿಂಚು ಹೊಡೆಯುವಾಗ ಅದು ಕೇವಲ ಪ್ರಕೃತಿಯ ಆಟವಲ್ಲ, ಅದು ಇನ್ನೂ ಮುಗಿಯದ ಇಂದ್ರನ ಯುದ್ಧದ ಸಂಕೇತ. ದೇವರುಗಳು ಪ್ರತಿ ಬಾರಿ ನಮ್ಮನ್ನು ರಕ್ಷಿಸುತ್ತೇನೇ ಇರುತ್ತಾರೆ. ನಮ್ಮ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಯಾಕಂದ್ರೆ ದೇವರು ದೊಡ್ಡ ಪರದೆ ಹಾಕಿ ಕಾಣದಂತೆ ಮಾಡಿದ್ದಾನೆ. ಪ್ರತಿ ಬಾರಿ ನಮ್ಮನ್ನು ದೇವರು ನಮ್ಮ ಭೂಮಿಯನ್ನು ರಕ್ಷಿಸುತ್ತಿದ್ದಾನೆ, ಆದರೆ ಅದನ್ನು ಕಂಡುಹಿಡಿಯಲು ನಮ್ಮಿಂದ ಅಸಾಧ್ಯ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.